ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ನಾವು ಗೋಕರ್ಣನಾಥೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮಂಗಳೂರಿಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಗೋಕರ್ಣನಾಥೇಶ್ವರ ಟೆಂಪಲ್. ನಾವು ಪೊಣಂಬೂರು ಬೀಚ್ ಮತ್ತು ತಣ್ಣೀರ್ಬಾವಿ ಎಲ್ಲ ಬೀಚ್ ಮುಗಿಸ್ಕೊಂಡು ನಾವು ಗೋಕರ್ಣನಾಥೇಶ್ವರ ಟೆಂಪಲ್ಗೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು, ಜನನೂ ಕಡಿಮೆ ಇದ್ದರು. ಅಷ್ಟೊತ್ತಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ, ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಫಿಲಮ್ ಶೂಟಿಂಗ್ಸು ಮತ್ತು ಧಾರಾವಾಹಿ ಶೂಟಿಂಗ್ಸ್ ಎಲ್ಲ ತುಂಬಾ ನಡೆದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ಮಂಗಳೂರಿಗೆ ಬಂದರೆ ಈ ದೇವಸ್ಥಾನ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಅದರಲ್ಲೂ ನೈಟ್ ಹೊತ್ತು ಬಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಹೋಗಿದ್ವಿ. ನೈಟ್ ಹೊತ್ತು ಯಾವ ರೀತಿ ಕಾಣಿಸುತ್ತೆ ದೇವಸ್ಥಾನ ಅನ್ನೋದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನೋಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬ ನೀಟಾಗಿ ಕ್ಲೀನ್ ತುಂಬಾ ಮೇಂಟೈನ್ ಮಾಡಿದ್ದಾರೆ. ತುಂಬ ನೀಟ್ನೆಸ್ ಆಗಿದೆ. ನೀಟ್ನೆಸ್ನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಈ ದೇವಸ್ಥಾನದಲ್ಲಿ. ಇದು ಬೆಳಗ್ಗೆಗಿನ್ನ ನೈಟ್ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಇಲ್ಲಿ 12:30ಯಿಂದ 2 ಗಂಟೆವರೆಗೂ ಊಟ ಇರುತ್ತೆ. ಅದರಿಂದ ನಾವು ಅಲ್ಲೇ ಊಟನೂ ಕೂಡ ಮುಗಿಸ್ಕೊಂಡ್ವಿ. ನಾವು ಮಧ್ಯಾಹ್ನ ಟೈಮಿಗೆ ಹೋಗಿದ್ದರಿಂದ ಪ್ರಸಾದ ಕೂಡ ನಮಗೆ ಸಿಕ್ತು. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನೆಕ್ಸ್ಟು ನಾವು ಉಳ್ಳಾಳ ಬೀಚಿಗೆ ಹೋದ್ವಿ. ಉಳ್ಳಾಳ ಬೀಚಲ್ಲೂ ಕೂಡ ಚೆನ್ನಾಗಿದೆ, ಆದರೆ ತುಂಬಾ ಡೀಪ್ ಜಾಸ್ತಿ ಇದೆ. ಅಲ್ಲೂ ಆಟಾಡೋದಕ್ಕೆಲ್ಲ ಆಗೋದಿಲ್ಲ. ಬರೀ ಸುಮ್ಮನೆ ಫೋಟೋಶೂಟ್ ಅಷ್ಟೇ ಮುಗಿಸ್ಕೊಬೇಕಾಗತ್ತೆ ನಾವು. ನೋಡಿ, ಈ ರೀತಿ ಎಲ್ಲ ಕಲ್ಬಂಡೆ ಎಲ್ಲ ಇದೆ. ಇಲ್ಲಿ ಫೋಟೋಶೂಟಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಡೀಪ್ ಇದೆ. ಅದು ಮರಳೇ ತುಂಬ ಮೇಲೆ ಇದೆ, ತುಂಬ ಆಳ ಇದೆ. ಅದರಿಂದ ಇಲ್ಲಿ ಕೆಳಗಡೆ ಇಳಿಯೋದಕ್ಕೆ ಬಿಡೋದಿಲ್ಲ. ಬರೀ ಫೋಟೋ ಶೂಟ್ ಅಷ್ಟೇ ಮಾಡ್ಕೊಬೇಕಾಗತ್ತೆ. ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ನೋಡಿದ್ರಲ್ಲ, ಗೋಕರ್ಣನಾಥೇಶ್ವರ ಟೆಂಪಲ್ ಮತ್ತು ಉಳ್ಳಾಳ ಬೀಚ್. ಮತ್ತು ಮಂಗಳೂರಿಗೆ ಬಂದರೆ ಈ ಪ್ಲೇಸಸ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ, ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್ ಅಂತೂ. ಇರಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.